ಅವರು ಇದ್ಕಿಂದಂತೆ ಮತದಾರನ ಡಿಲೀಟ್ ಮಾಡ್ತಾ ಹೋದರೆ ಯಾವುದೇ ಮತದಾರ ಬೀದಿಗೆ ಬಂದು ನನ್ನ ಓಟ್ ಹೋಗ್ಬಿಡ್ತಲ್ಲ ಅಂತೇಳಿ ಕೂಗುವಂಥ ಸ್ಥಿತಿ ಇಲ್ಲ. ನಾನು ಅನ್ಯಾಯ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದರೆ ಹೌದು, ಅದಕ್ಕೆ ಏನು ಸೂಕ್ತವಾದ ಕ್ರಮಗಳು ಅಂತೇಳಿ ಚುನಾವಣೆ ಕಮಿಷನ್ಗೆ ನೀವು ತಿಳಿಸ್ಬೇಕು. ಕರ್ನಾಟಕದಲ್ಲಿ ನಮಗೆ ಒಂದು ಭಯ ಏನಂದರೆ, ಈ ಮ್ಯಾಪಿಂಗ್ ನಡೀತಾ ಇರೋದು ನಮಗೆ ಒಂಚೂರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ಡೇಟಾ ಸಿಕ್ಕಿಲ್ಲ. ಇನ್ನೊಂದು ಮಾತು ಏನಂದರೆ, SIR ನಿಜವಾಗ್ಲೂ ಸಂವಿಧಾನ ವಿರುದ್ಧ ಆಗ್ತಾ ಇರೋ ಪ್ರಕ್ರಿಯೆ. ECIಗೆ ಆ ಪವರ್ ಇದೆಯೋ ಇಲ್ವೋ ಈ ಥರ ಸಿಟಿಸನ್ಶಿಪ್ ಟೆಸ್ಟ್ ನಡೆಸೋಕ್ಕೆ. 2025 ಸೆಮರಿ ರಿವಿಷನ್ ಶೆಡ್ಯೂಲ್ ನೋಡಿದ್ರು ಕೂಡ ಅದಕ್ಕೆ ಆಲ್ಮೋಸ್ಟ್ 6-7 ತಿಂಗಳು ಇಟ್ಟಿದ್ದಾರೆ. ಈ SIR ಹೇಗೆ 3 ತಿಂಗಳು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಬರೋ ಮುಂಚೆ ಕರ್ನಾಟಕದಲ್ಲಿ SIR ಬರಲೇಬಾರ್ದು. SIR ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯನವರು ಜಾಗೃತಿಯಾಗಲೇಬೇಕು. ಇಡೀ ಭಾರತದಲ್ಲಿ ಏನು ನಡೀತಾ ಇದೆ, ಉತ್ತರ ಭಾರತದಲ್ಲಿ 3 ಕೋಟಿ ಜನ ಮತದಾರರನ್ನ ಕಣ್ಮರೆ ಮಾಡಿರ್ತಕ್ಕಂಥ ಲಿಸ್ಟ್ ತಯಾರಾಗಿದೆ. ಅದೇ ರೀತಿ ತಮಿಳುನಾಡಿನಲ್ಲಿ 97 ಲಕ್ಷ ಮತದಾರರು ಕಾಣೆಯಾಗಿದ್ದಾರೆ. 56 ಲಕ್ಷ ಗುಜರಾತ್ನಲ್ಲಿ ವೋಟ್ ಲಿಸ್ಟ್ನಿಂದ ತೆಗೆದುಹಾಕಿದ್ದಾರೆ. ಚುನಾವಣೆ ಆಯೋಗ, ಚುನಾವಣೆ ಕಮಿಷನ್ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬಾಲಂಗೋಚಿಯಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ತಾರತಮ್ಯ ಮಾಡಿ ಮುಖ್ಯವಾಗಿ ಈ ದೇಶದ ಅಲ್ಪಸಂಖ್ಯಾತರು ಮತ್ತು ಜಾತ್ಯತೀತ ವೋಟ್ಗಳನ್ನು ನಿರ್ಣಾಮ ಮಾಡ್ತಕ್ಕಂಥ ಒಂದು ಕುತಂತ್ರಕ್ಕೆ BJP ಸರ್ಕಾರ ಕೈ ಹಾಕಿದೆ. ಈ ಕಾರಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ SIR ಪ್ರಾರಂಭ ಆಗುತ್ತೆ ಇನ್ನು ಚುನಾವಣೆ ಕಮಿಷನ್ ಮೂಲಕ. ಈ ಸಂದರ್ಭದಲ್ಲಿ ಸುಮ್ಮನೆ ಹೇಳಿಕೆ ಕೊಟ್ಟು ಕುಂದಿರೋದಲ್ಲ, ಮುಂದೆ ಯಾವ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ರೈತ ಸಂಘ, ದಲಿತ ಸಂಘಟನೆಗಳು, ಅನೇಕ ಸಂಘಟನೆಗಳನ್ನು ಕರೆದು ಸರ್ಕಾರ ಒಂದು ನಿಲುವಿಗೆ ಬಂದು ಈ ಚುನಾವಣೆ ಕಮಿಷನ್ ಮಾಡ್ತಕ್ಕಂಥ ಈ ದಂಧೆ ಏನೈತಲ್ಲ, ಇದು ನಿಲ್ಲಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ತೀವ್ರವಾದ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತೇವೆ. ಮುಖ್ಯಮಂತ್ರಿಗಳು ಅನ್ಯಾಯ ಬಿಡಲ್ಲ ಅಂತ ಹೇಳಿದ್ದಾರೆ. ಹೌದು, ಯಾವ ರೀತಿ ಅನ್ಯಾಯ ಮಾಡಲಿಕ್ಕೆ ಬಿಡಲ್ಲ ಹೇಳಿ? ಆ SIR ಅಲ್ಲಿ ಅವರು ಇದ್ಕಿಂದಂತೆ ಮತದಾರನ ಡಿಲೀಟ್ ಮಾಡ್ತಾ ಹೋದರೆ ಯಾವುದೇ ಮತದಾರ ಬೀದಿಗೆ ಬಂದು ನನ್ನ ಓಟ್ ಹೋಗ್ಬಿಡ್ತಲ್ಲ ಅಂತೇಳಿ ಕೂಗುವಂಥ ಸ್ಥಿತಿ ಇಲ್ಲ. ದಿನನಿತ್ಯದ ತನ್ನ ಬದುಕಿನ ಭಾವನೆ ಮಧ್ಯೆ ಅವನು ಪೇಚಾಡೋ ಹೊತ್ನಾಗ ನಾನು ಓಟ್ ಇದ್ದರೆಷ್ಟು ಬಿದ್ದರೆಷ್ಟು ಅನ್ನೋ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಈ ಥರ ವಿಚಿತ್ರಕಾರಿಯಾಗಿ ಮತಗಳನ್ನು ಇಲ್ದಂಗೆ ಮಾಡ್ತಕ್ಕಂಥ ಶಕ್ತಿ ಏನೈತಲ್ಲ, ಇದನ್ನು ಸಹಿಸಬಾರ್ದು. ಏನು ಕ್ರಮ ತಗೊಂತೀರಿ ಸಿದ್ದರಾಮಯ್ಯನವರೇ? ಹೇಳಿದಿರಿ ಹೌದು, ನಾನು ಅನ್ಯಾಯ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದಿರಿ ಹೌದು, ಅದಕ್ಕೆ ಏನು ಸೂಕ್ತವಾದ ಕ್ರಮಗಳು ಅಂತೇಳಿ ಚುನಾವಣೆ ಕಮಿಷನ್ಗೆ ನೀವು ತಿಳಿಸ್ಬೇಕು. ಅದರಂಗೆ ರಾಜ್ಯದ ಮತದಾನ ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. JM ವೀರಸಂಗಯ್ಯ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು. ನನ್ನ ಹೆಸರು ಐಶ್ವರ್ಯ, ನಾನು PUCL ಸಂಸ್ಥೆಯಿಂದ ಇದ್ದೀನಿ. ಕರ್ನಾಟಕದಲ್ಲಿ ಮ್ಯಾಪಿಂಗ್ ಶುರು ಆಗಿದೆ ಅಂತ ಮೀಡಿಯಾನಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. 61%, 16ನೇ ತಾರೀಕು ರಿಪೋರ್ಟ್ ಬಂದಿತ್ತು, 61% ಮ್ಯಾಪಿಂಗ್ ಮುಗ್ದಿದೆ. ಅರ್ಬನ್ ಏರಿಯಾಸಲ್ಲಿ ಕಮ್ಮಿ, ರೂರಲ್ ಏರಿಯಾಸಲ್ಲಿ ಜಾಸ್ತಿ ಅಂತ. ಈ ಡೇಟಾ ಎಲ್ಲಿಂದ ಬಂತು? ECI ವೆಬ್ಸೈಟಲ್ಲಿ ಏನಾದರೂ ಹಾಕಿದಾರೋ ಇಲ್ವೋ? ಅಂದರೆ ಮ್ಯಾಪಿಂಗ್ ಮಾಡ್ತಾಯಿದ್ರೆ ಟ್ರಾನ್ಸ್ಪೆರೆನ್ಸಿ ಒಂಚೂರು ಇಲ್ಲ, ನಮಗೆ ಗೊತ್ತೂ ಇಲ್ಲ. ಇದು ಪ್ರಾಜನಿ ಮ್ಯಾಪಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮದು ಹಿಂದೂ ಆರ್ಟಿಕಲಲ್ಲಿ ನೋಡಿದ್ರೆ 2025 ರೋಲ್ಸಲ್ಲಿ ಚೆಕ್ ಮಾಡಿ 40 ಕಟ್ ಆಫ್ ಏಜ್ ಅಂತ. ಒನ್ ಆಫ್ ದ ಮೇನ್ ಥಿಂಗ್ಸ್ ಆಫ್ ಎನಿ ಎಲೆಕ್ಷನ್ ಮ್ಯಾನ್ಯುವಲ್ ಪ್ರಕಾರ ಈ ಥರ ಮಾಡೋ ಮುಂಚೆ ವೋಟರ್ಸ್ಗೆ ಅವೇರ್ನೆಸ್ ಇರಬೇಕು, ಜನ ತಿಳ್ಕೊಬೇಕು. ಈ ಥರ ನಮ್ಮನೆಗೂ ಬರ್ತಾರೆ, ಈ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು, ಅಥವಾ ಆ ಎಲೆಕ್ಟೋರಲ್ ರೋಲಲ್ಲಿ ನಮ್ಮ ಹೆಸರು ಹುಡ್ಕೋಬೇಕು, ಅಥವಾ ನಮ್ಮ ಅಪ್ಪ ಅಮ್ಮಂದು ಹೆಸರು ಹುಡ್ಕೋಬೇಕು. ಅದು ಒಂದು ಮಾತು. ಕರ್ನಾಟಕ ಸರ್ಕಾರ, ಎಸ್ಪೆಷಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಫಸ್ಟು SIR ಬಗ್ಗೆ ಒಂದು ಮಾತು ಅಂತೂ ಹೇಳಿಲ್ಲ. ಇವಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ದು ನಾವು ಇದನ್ನು ಪೊಲಿಟಿಕಲ್ ಎಕ್ಸಸೈಸ್ ಮಾಡಲ್ಲ ಅಂತ. ಇದು ಪೊಲಿಟಿಕಲ್ ಎಕ್ಸಸೈಸ್. ನಾವು ನೋಡ್ದಂಗೆ 9 ಸ್ಟೇಟು 3 ಯೂನಿಯನ್ ಟೆರಿಟರಿನಲ್ಲಿ ಎಷ್ಟು ಕೋಟಿಗಳ ಜನ ಡಿಲೀಟ್ ಆಗ್ತಾ ಇದ್ದಾರೆ. SIR ಮಾಡೋ ಮುಂಚೆ, ಯಾವ ಪ್ರಕ್ರಿಯೆ ಮಾಡೋ ಮುಂಚೆ ರೂಲ್ಸ್ ಇರಬೇಕಲ್ವಾ? ಒಂದು ರೀತಿಯಾಗಿ ಈ ಥರ ಇದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಬೇಕಲ್ವಾ? SIR ಅಲ್ಲಿ ಪ್ರತಿದಿನ ಹೊಸ ಹೊಸ ರೂಲ್ಸು. ಈ ಡಾಕ್ಯುಮೆಂಟ್ ಆಕ್ಸೆಪ್ಟ್ ಮಾಡ್ತಾರೆ, ಈ ಡಾಕ್ಯುಮೆಂಟ್ ಆಕ್ಸೆಪ್ಟ್ ಮಾಡಲ್ಲ, ಈ ಸಾಫ್ಟ್ವೇರ್ ಯೂಸ್ ಮಾಡಲ್ಲ, ಈ ಅಲ್ಗೊರಿದಮ್ ಯೂಸ್ ಮಾಡ್ತೀವಿ. ಒಂಚೂರು ಕನ್ಸಿಸ್ಟೆನ್ಸಿ ಇಲ್ಲ.
ಪ್ರತಿ ದಿವಸ ಅವರು ಇಂಪ್ರೂವೈಸ್ ಥರ ಮಾಡ್ತಾ ಇದ್ದಾರೆ, ಹೊಸ ಹೊಸ ರೀತಿಯಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಇದು SIRಗೆ ಹೇಗೆ ಪ್ರಿಪರೇಷನು, ಅದು ಮ್ಯಾಪಿಂಗ್ ನಡೆಯುವಾಗ ಅವ್ರು ವೋಟರ್ಸಿಗೆ ತಿಳಿಸ್ತಾ ಇದ್ದಾರಾ ಈ ಥರ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು, ಇದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಅದು ಕರ್ನಾಟಕನಲ್ಲಿ ಇದು ಆಗ್ತಾ ಇದೆಯೋ ಇಲ್ವೋ ಅಂತ ನಮಗೆ ಒಂಚೂರು ಮಾಹಿತಿ ಇಲ್ಲ. ಇನ್ನೊಂದು ಮಾತು ಏನಂದರೆ SIR ನಿಜವಾಗ್ಲೂ ಸಂವಿಧಾನ ವಿರುದ್ಧ ಆಗ್ತಾ ಇರೋ ಪ್ರಕ್ರಿಯೆ. ಎಷ್ಟು ಜನ ಅವರು ಸತ್ತಿಲ್ಲ ಅಂದ್ರೂ ಅವ್ರನ್ನ ಡಿಲೀಟ್ ಮಾಡಿದ್ದಾರೆ, ಅಥವಾ ಅವರು ಮೈಗ್ರೆಂಟ್ ವರ್ಕರ್ ಅಂದರೆ ಡಿಲೀಟ್ ಮಾಡಿದ್ದಾರೆ. ಜಾಸ್ತಿ ಜನ ಡಿಲೀಟ್ ಆಗಿರೋದು ಡ್ರಾಫ್ಟ್ ರೋಲ್ಸಿಂದ ಆಬ್ಸೆಂಟ್ ಆ್ಯಂಡ್ ಶಿಫ್ಟೆಡ್ ಅಂದರೆ ಅವರು ಮನೆಯಲ್ಲಿ ಇಲ್ಲ ಅಂತ. ಮೈಗ್ರೆಂಟ್ ವರ್ಕರ್ಸ್ ಎಷ್ಟು ಜನ ಅವರು ಬೇರೆ ಸ್ಟೇಟಿಗೆ ಹೋಗಿ ಮಾಡ್ತಾರೆ, ಅವ್ರಿಗೆ ಏನು ಫೆಸಿಲಿಟಿ ಮಾಡಿದ್ದಾರೆ, ಏನು ಅರೇಂಜ್ ಮಾಡಿದ್ದಾರೆ ಅವರು SIRಗೆ. ಇನ್ನೊಂದು ಮಾತಂದರೆ ಇದು ಸಿಟಿಸನ್ಶಿಪ್ ಕ್ವೆಶ್ಚನ್ ಮಾಡ್ತಾ ಇರೋ ಎಕ್ಸಸೈಸು. ಈ ECIಗೆ ನಮಗೆ ಇವಾಗ ಗೊತ್ತಾಗಿರೋದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಹಿಯರಿಂಗ್ಸು, ನಾವು ನೋಡ್ತಾ ಇದ್ದೀವಿ. ECIಗೆ ಆ ಪವರ್ ಇದೆಯೋ ಇಲ್ವೋ ಈ ಥರ ಸಿಟಿಸನ್ಶಿಪ್ ಟೆಸ್ಟ್ ನಡೆಸೋಕ್ಕೆ. ECI ಹತ್ರ ಈ ಪವರ್ ಇಲ್ಲ ಸಿಟಿಸನ್ಶಿಪ್ ತಯಾರು ಮಾಡೋದಕ್ಕೆ. ಅವ್ರು ಬರೀ ಎಲೆಕ್ಟೋರಲ್ ರೋಲಲ್ಲಿ 18 ವರ್ಷ ಮೇಲೆ ಎಲ್ಲರಿಗೂ ಎನ್ರೋಲ್ ಮಾಡೋ ಪ್ರಕ್ರಿಯೆ ನಡೆಸಬೇಕು. ಬೈ ಡಿಸೈನ್ SIR ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಬೈ ಡಿಸೈನ್ ಅದು ಅವ್ರು ಹೇಗೆ ಇದು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಜಾಸ್ತಿ ಜನ ಡಿಲೀಟ್ ಆಗಬೇಕು, ಎಸ್ಪೆಷಲಿ ಬಡವರು, ಎಸ್ಪೆಷಲಿ ಮಹಿಳೆಯರು ಜಾಸ್ತಿ ಎಫೆಕ್ಟ್ ಆಗಿರೋದು, ಮತ್ತು ಮೈಗ್ರೆಂಟ್ ವರ್ಕರ್ಸು ಎಷ್ಟು ಜನ ಎಫೆಕ್ಟ್ ಆಗಿದ್ದಾರೆ. ಸೊ ನಮಗೆ ಫಸ್ಟು ನಾವು ನನ್ನ ಮತ ನನ್ನ ಹಕ್ಕು ಅಂತ ಇಲ್ಲಿ ಒಂದು ಒಕ್ಕೂಟ ಮಾಡಿದ್ದೀವಿ. ಈ ಒಕ್ಕೂಟದಿಂದ ನಮ್ಮ ಫಸ್ಟ್ ಪಾಯಿಂಟ್ ಏನಂದರೆ ನಮ್ಮ ಕರ್ನಾಟಕನಲ್ಲಿ ಈ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಬರೋ ಮುಂಚೆ ಕರ್ನಾಟಕನಲ್ಲಿ SIR ಬರಲೇಬಾರ್ದು.